ರಾಜ್ಯದಲ್ಲಿ ಸಿಲಿಂಡರ್ ಅಭಾವದ ಸರಣಿ ಮುಂದುವರೆದಿದೆ. ಯಾಕಂದರೆ ಈ ಹೋಟೆಲ್ ಮಾಲೀಕರು ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ಗಳಂತೂ ಪರದಾಡ್ತಾ ಇದ್ದಾರೆ ಬಿಡಿ, ಅವರಿಗೆ ಏನು ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಪತ್ರ ಬರೆದಿದ್ದಾರೆ ಸಿ ಎಂ ಸಾಹೇಬರು ಕೇಂದ್ರಕ್ಕೆ. ಅಂದರೆ ಎಷ್ಟು ಗ್ಯಾಸ್ ಬಂದಿದೆಯಲ್ಲ, ದಯವಿಟ್ಟು ನಮಗೂ ಕೂಡ ಪಾಲು ಕೊಡಿ, ಜೊತೆಗೆ ತೈಲ ಹಡಗುಗಳು ಬಂದಿವೆಯಲ್ಲ ಅದರಲ್ಲಿ ನಮಗೂ ಕೂಡ ಪಾಲು ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಇದೆಲ್ಲದರ ಜೊತೆಗೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು, ಇದೇ ಅಸ್ತ್ರವನ್ನು ಇಟ್ಕೊಂಡು ಅಂತ ಈಗಾಗಲೇ ತಂತ್ರಗಾರಿಕೆಯನ್ನು ರಚಿಸ್ತಾ ಇವೆ. ದಿನಕ್ಕೆ 50,000 ಕಮರ್ಷಿಯಲ್ ಸಿಲಿಂಡರ್ ಕೊಡಿ. 2 ಹಡಗಿನಲ್ಲಿ ಬಂದ ತೈಲ ಸಮಾನವಾಗಿ ಹಂಚಿ, ಕೇಂದ್ರಕ್ಕೆ ಸಿಎಂ ಪತ್ರ. ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಪತ್ರವೊಂದನ್ನ ಬರೆದಿದ್ರು. ಈಗ ಸಿಲಿಂಡರ್ ಸಮಸ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ಗೆ ಬರೆದ ಪತ್ರದಲ್ಲಿ ರಾಜ್ಯದ ಸಿಲಿಂಡರ್ಗಳ ಅಭಾವದ ಬಗ್ಗೆ ಉಲ್ಲೇಖಿಸಿದ್ದಾರೆ. 50,000 ಸಿಲಿಂಡರ್ಗಳು ಬೇಕು. ಭಾರತಕ್ಕೆ ಬಂದಿರೋ ತೈಲ ಹಡಗುಗಳ ತೈಲವನ್ನ ಸಮರ್ಪಕವಾಗಿ ಹಂಚಿಕೆ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ. ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಅಡಿಗೆ ತಯಾರಿಸುವ ಸಂಸ್ಥೆಗಳು ಹಾಗೂ ಪಿಜಿಗಳಲ್ಲಿ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಹೀಗಾಗಿ 50,000 LPG ಸಿಲಿಂಡರ್ಗಳ ಬೇಡಿಕೆ ಇದೆ. ನಾವು ದಿನಕ್ಕೆ 1,000 ಸಿಲಿಂಡರ್ಗಳನ್ನು ಮಾತ್ರ ಪೂರೈಸಲು ಸಮರ್ಥರಾಗಿದ್ದೇವೆ. ಈ ಕಾರಣಕ್ಕೆ ಹೋಟೆಲ್ಗಳು, ಪಿಜಿಗಳು ಮುಚ್ಚುವ ಪರಿಸ್ಥಿತಿ ಎದುರಾಗಿದೆ. ವಿದ್ಯಾರ್ಥಿಗಳು, IT ನೌಕರರು, ರೈತರು, ಡೈರಿ ಉತ್ಪಾದಕರು ಸೇರಿದಂತೆ ಅನೇಕ ಜನ ಆತಿಥ್ಯ ವಲಯದ ಮೇಲೆ ಅವಲಂಬಿತರಾಗಿದ್ದಾರೆ. ಇದೇ ರೀತಿ LPG ಇಲ್ಲದೆ ಆಟೋ ರಿಕ್ಷಾಗಳಿಗೂ ಸಂಕಷ್ಟ ಶುರುವಾಗಿದೆ. ಭಾರತ 2 ಟ್ಯಾಂಕರ್ಗಳನ್ನು ಸ್ವೀಕರಿಸಿದೆ. ಇದು ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಹೀಗಾಗಿ ಕರ್ನಾಟಕಕ್ಕೆ ಸಮರ್ಪಕ ಹಂಚಿಕೆ ಮಾಡಿ. ನಮ್ಮ ಲಭ್ಯತೆ ಖಚಿತಪಡಿಸಿಕೊಳ್ಳಲು ನೀವು ಮಧ್ಯಪ್ರವೇಶ ಮಾಡಿ. ಮೋದಿ ಸರ್ಕಾರದಿಂದ ತೈಲ ಬೆಲೆ ಹೆಚ್ಚಳ ಎಂದ ಸುರ್ಜೇವಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೇಂದ್ರ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ದೇಶದಲ್ಲಿ ಸಿಲಿಂಡರ್ ಸಮಸ್ಯೆ ಉಲ್ಬಣಗೊಂಡಿದೆ, ಬಿಜೆಪಿ ಯಾವುದೇ ಹೇಳಿಕೆ ಕೊಡ್ತಿಲ್ಲ ಎಂದಿದ್ದಾರೆ. ಜೊತೆಗೆ ಪ್ರೀಮಿಯಂ ತೈಲ ಬೆಲೆ ಹೆಚ್ಚಳವಾಗಿದೆ ಅಂತ ಗುಡುಗಿದ್ದಾರೆ. What is the response of the BJP? Zilch, zero. They are not saying a word. Today, Modi government raised the price of premium oil, petrol and diesel by 2 rupees 50 paisa to 2 rupees 40-60 paisa. ಇನ್ನು ಸಚಿವ ಬೋಸರಾಜು ಅವರಂತೂ ಗ್ಯಾಸ್ ಅಭಾವಕ್ಕೆ ಮೋದಿ ಟ್ರಂಪ್ ಗೆಳೆತನವೇ ಕಾರಣ ಎಂದಿದ್ದಾರೆ. ಇದೆಲ್ಲ ಮೋದಿಯವರು ಟ್ರಂಪ್ನ ಜೊತೆಯಲ್ಲಿ ಭಾಳ ಸ್ನೇಹಿತರಾಗಿದ್ದಾರೆ. ಅದರಿಂದ ನಮಗೆ ಬಂದಿರತಕ್ಕಂಥ ತೊಂದರೆ ಇವತ್ತು ಅದೇ ಸಮಸ್ಯೆ ಅಲ್ಲ. ಅವನಿಗೆ ವಿರುದ್ಧವಾಗಿ ಮಾಡಿದ್ರೆ ನಾವು ಬೇರೆ ಕಂಟ್ರಿ ಹೋದ್ರೆ ನಮಗೆ ರಷ್ಯಾದವರು ಬೇರೆಯವರು ಸಪ್ಲೈ ಮಾಡ್ತಿದ್ರು. ಇವರು ಟ್ರಂಪ್ನ ಭಾಳ ಹಬ್ಕೊಂಡು ಭಾಳ ದೋಸ್ತರಾಗಿದ್ದಾರೆ. ಕೆಲ ಕಾಂಗ್ರೆಸ್ ನಾಯಕರು ಯುದ್ಧವನ್ನೇ ಅಸ್ತ್ರ ಮಾಡಿಕೊಂಡು ಕೇಂದ್ರ ಸರ್ಕಾರವನ್ನ ಕುಟುಕಿದ್ದಾರೆ. ಆದರೆ ಸಂಸದ ಶಶಿ ತರೂರ್ ಹಾಗೂ ಮನೀಶ್ ತಿವಾರಿ ಕೇಂದ್ರ ಸರ್ಕಾರದ ನೀತಿ ಶ್ಲಾಘಿಸಿದ್ದಾರೆ. ಇದು ನಮ್ಮ ಯುದ್ಧ ಅಲ್ಲ ಎಂದು ಹೇಳೋ ಮೂಲಕ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.